ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಡೇ 7 ರಾಜಸ್ಥಾನ್ ಟ್ರಿಪ್ ಕಂಟಿನ್ಯೂ ಆಗ್ತಿದೆ. ಸೊ ಇವಾಗ ಹೊರಟಿದೀವಿ ನಾವು ಜೈಪುರ್ಗೆ. ಸೊ ವಿ ಆರ್ ಲಿವಿಂಗ್ ಜೈಸಲ್ಮೇರ್. ಬಾಯ್ ಬಾಯ್ ಜೈಸಲ್ಮೇರ್. ಸೊ ಒಳ್ಳೆ ನಿದ್ದೆ ಆಯ್ತು, ಒಳ್ಳೆ ಊಟ ಆಯ್ತು. ಸೊ ಈಗ ಚೆಕ್ಔಟ್ ಆಗೋ ಟೈಮು. ಪ್ಯಾಲೇಸ್ ಹೋಟೆಲ್ ಬಿಟ್ಟು ಹೋಗಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಇಟ್ ಇಸ್ ಸೋ ಗುಡ್. ಅಂಡ್ ಸೊ ನೀವು ನೋಡ್ಬೋದು ಇವತ್ತಿನ ಅಟೈರ್ ನಂದು ಇದು ಆಗಿರುತ್ತೆ. ಸೊ ಟೇಕ್ ಕೇರ್, ಸ್ಟೇ ಟ್ಯೂನ್ಡ್. ಜೈಪುರಲ್ಲಿ ಇನ್ನೂ ಸಾಕಷ್ಟು ಪ್ಲೇಸ್ಗಳು ನೋಡೋದಿದೆ. ಡೇ 7 ಬಂದೇ ಬಿಡ್ತು. ಸೊ ಎಷ್ಟು ಬೇಗ ಡೇಸ್ ಹೋಗ್ತಾ ಇದೆ ಅಂತಾನೆ ಹೇಳಕ್ ಆಗ್ತಾ ಇಲ್ಲ. ಸೊ ಇವತ್ತಿನ ಲುಕ್ ಇದಾಗಿರುತ್ತೆ. ವೆಲ್ಕಮ್ ಟು ಡೇ 7 ರಾಜಸ್ಥಾನ್ ಟ್ರಿಪ್. ಇಲ್ಲಿ ನೋಡಿ, ಇಲ್ಲಿ ಎಷ್ಟೊಂದಿದೆ. ये ब्लैक तो नहीं है, अरे आगे बैठे फीमेल वाले हैं, ब्लैक इसके पीछे एक ग्रुप के साथ रहता है। वाओ, सो ब्यूटीफुल. और वो देखो नील कह रहा था, वो जा रहा था। हाँ, ओह माय गुडनेस. ये रहा देखो ब्लैक बग, देखो दो राधिका फीमेल फीमेल दोनों इसके थे। ಅಲ್ಲಿ ನೀಲ್ಗದ ಸರ್. ನೀಲ್ ಗಯ ಅಲ್ಲಿ. देखो किस्मत बढ़िया सर। ವಾವ್. ರೋಡ್ ಕ್ರಾಸಿಂಗ್ ಮ್ಯಾನ್. हाँ ರೋಡ್ ಕ್ರಾಸಿಂಗ್ಸ್ ಅಲ್ಲಿ ಹಿಂದೆ ಎಮ್ಮೆ ಈಗ ನಮ್ಮೂರಲ್ಲಿ ನಾಯಿಗಳು ಹೆಂಗೆ ಕಾಮನ್, ಇವರು ಅಲ್ವಾ? ವೆರಿ ರೇರ್. ಓಕೆ. ಮತ್ತೆ ತುಂಬಾ ಜನ ಸೈಟ್ ಸಿಗಲ್ಲ, ಸೈಟಿಂಗ್ ಆಗಲ್ಲ ತುಂಬಾ ಜನಕ್ಕೆ. ಸಕ್ಕದಾಗಿ ಸಿಕ್ಕಿದೆ. ವಾವ್. ನಾನು ಇಷ್ಟೊಂದೆಲ್ಲ ನೋಡ್ಬಿಟ್ಟು ತಪ್ಪಾಗಿ ಅನ್ಕೊಂಡ್ಬಿಟ್ಟೆ. ಮೇ ಬಿ ವಿ ಆರ್ ಲಕ್ಕಿ, ಅದಕ್ಕೆ ನಮ್ಗೆ ಇಷ್ಟೊಂದೆಲ್ಲ. गाड़ी चलाने के लिए वहाँ पे ये ये देखो ना, देखो कितने सारा किस्मत बढ़िया है। ನೋಡಮ್ಮ, ಬರ್ತೀರಾ ಯಾರಾದ್ರೂ ಜೊತೆಲಿ ಹೋಗೋಣ? ಅಲ್ಲ, ಅದು ನಾವು ಮತ್ತೆ ಗಾಡಿ ನಿಲ್ಸಿದ್ದಕ್ಕೆ ಅವ್ರು ರೋಡ್ ಕ್ರಾಸ್ ಮಾಡಕ್ ಓಡ್ತಾ ಇರೋದು ಅಲ್ಲ. ಪಾಪ ಇರಿ, ಹೊಟ್ಟೋಗ್ಬಿಡ್ಲಿ. ಹೋಗಲ್ಲ. ವಾವ್. ಬಾಯ್ ಬಾಯ್. ಸೊ ಫೈನಲಿ ನಮ್ಮ 7ನೇ ದಿನದ ಟ್ರಿಪ್ ನ ಮೊದಲನೇ ಜಾಗ ನೋಡಕ್ ಹೋಗ್ತಾ ಇದೀವಿ. ಬಿಷ್ಣಾಯಿ ವಿಲೇಜ್ ಅಂತ. ಅಂಡ್ ಇದಿರೋದು ಜೋಧ್ಪುರಿಂದ 40 ಕಿಲೋಮೀಟರ್. ಸಿಟಿ का नाम क्या है? ಓಗ್ರಾ ಅನ್ನೋ ಸಿಟಿನಲ್ಲಿ ಬಿಷ್ಣಾಯಿ ವಿಲೇಜ್ ನ ನೋಡಕ್ ಹೋಗ್ತಾ ಇದೀವಿ. ಸೊ ಎಕ್ಸೈಟೆಡ್. ಹೌ ಎಕ್ಸೈಟೆಡ್ ಯು ಆರ್? ವೆರಿ. ಎಲ್ಲ ಕೆಲ್ಸಕ್ಕೋಗ್ಬಿಟ್ಟಿದೆ. ಸೊ ನೋಡೋಣ ಹೇಗಿರುತ್ತೆ ಬಿಷ್ಣಾಯಿ ವಿಲೇಜ್ ಸ್ಟೇಟ್. ಸೊ ಬಿಷ್ಣಾಯಿ ವಿಲೇಜ್ಗೆ ಎಂಟ್ರಿ ಕೊಟ್ಟಾಗಿದೆ. ಎಂಟ್ರಿ ಕೊಟ್ಟು ಬಂದಿರೋ ಮೊದಲನೇ ಜಾಗನೇ ಆರ್ಟ್ ವರ್ಕ್ ಮಾಡುವಂಥದ್ದು. ಪಾಟ್ರಿ ಮಾಡ್ಬೋದು. ನಮ್ಮ ಕೈಲೂ ಏನಾದ್ರು ಮಡಕೆ ಏನಾದ್ರು ಮಾಡಿಸ್ತಾರ ನೋಡೋಣ. ಲೆಟ್ಸ್ ಹ್ಯಾವ್ ಅ ಲುಕ್. ನೋಡ್ತಾ ಇರ್ಬೋದು, ಎಲ್ಲ ಥರ ಮಡಕೆಗಳು ಮಾಡಿಟ್ಟಿದ್ದಾರೆ. ಆ್ಯಂಡ್ ಇದೆಲ್ಲ ಮಡಕೆ ಮಾಡೋಕ್ಕೆ ಮಣ್ಣು. ನೋಡೋಣ, ಲೆಟ್ಸ್ ಸಿ ವಾಟ್ ಇಸ್ ಇನ್ಸೈಡ್. ಆ್ಯಕ್ಚುಲಿ ಇದು ಎಕ್ಸಾಕ್ಟ್ ಮನೆ. ಈ ಮನೇಲಿ ಪಾಪ ಇವರು ಮಡಕೆನೂ ಮಾಡಿಕೊಂಡು ಜೀವನ ಮಾಡ್ತಾ ಇರೋವಂಥದ್ದು. ಮೈ ಗಾಡ್, ಇಟ್ ಇಸ್ ಸೋ ಬ್ಯೂಟಿಫುಲ್. ये क्या बिश्नोई विलेज है ना? तो इसमें क्या, फिर आप नेट पे गूगल पे डालोगे ना, यूट्यूब पे, वो सर्च करेगा तो आएगा ना. तो उससे फिर क्या है, आने वाली जो बुकिंग होती है ना, उसमें डिफरेंट पड़ता है. ओके. बैठिए मैडम. हाँ. मिट्टी होती है सर. ये मिट्टी इधर नहीं मिलती है सर. नहीं मिलता. कहाँ से लेके आते हो आप? ये यहाँ से 75 किलोमीटर दूर गाँव है सर. वहाँ से आती है. ओके.
वहाँ से लाकर फिर इसको डंडे से कूटते हैं। कूटने के बाद में फिर एक दिन इसको पानी के अंदर भिगो के रखते हैं। फिर इसको बाहर निकालते हैं। फिर इसके अंदर लकड़ी का बुरादा, राख और नमक 3 चीज मिक्स होता है सर। फिर इसको चाक पे बनाते हैं। फिर इसको 5 दिन धूप में सुखाते हैं। फिर इसको भट्टी में पका देते हैं। ವಾವ್, ಇಷ್ಟು ಬೇಗ ಮಾಡ್ಬಿಟ್ರಲ್ಲ. ಹೌದು. ಸೋ ನೈಸ್. ವಾವ್. ये नाखून से डिजाइन होती है। ಆಹಾ. ये धागे से करते हैं। ಓ, मसाला वगैरह डालने के लिए। ಓ ಮೈ ಗಾಡ್. ಅದ್ರದ್ದು ಲಿಡ್ सेम साइज का, ಸೇಮ್ ಸೈಜ್. बिना कोई नाप का, मैजिक। ಎಕ್ಸ್ಪೀರಿಯನ್ಸ್ ಅವ್ರು ಮಾಡಿ ಅಭ್ಯಾಸ ಆಗ್ಬಿಡಿದೆ. अभी क्या बनेगा सर? अभी क्या बनेगा? ಅಭಿ ಕಟೋರಿ नहीं नहीं ಗ್ಲಾಸ್. ಅದಕ್ಕೇನಂತಾರೆ? नहीं गैस कीजिए। वाज नो ಚೊಂಬು. चम. ಏನಿದು? ಓ ದಿಯಾ ದಿಯಾ नहीं ಏನಿರ್ಬೋದು? ಇದೇನಿದು? ಇದು ಏನಂತ ಹೆಸರೇ ಗೊತ್ತಿಲ್ಲ. ಇದು ಮಾಡ್ತಾನೆ. गुल्लक गुल्लक पैसे डालने के लिए। ಓ, ಗೋಲ್ಕಾ, ಹುಂಡಿ ಹುಂಡಿ. बैंक ऑफ राजस्थान, ಬ್ಯಾಂಕ್ ಆಫ್ ರಾಜಸ್ಥಾನ್. बच्चों का बैंक। ಸೊ ಇದೆಲ್ಲ ಇವರೇ ಮಣ್ಣಲ್ಲಿ ಮಾಡಿ ಪೇಂಟಿಂಗ್ ಮಾಡಿ ಇಟ್ಟಿರೋವಂಥದ್ದು. ಯು ಕ್ಯಾನ್ ಹ್ಯಾವ್ ಅ ಲುಕ್, ಇಟ್ ಇಸ್ ಸೋ ನೈಸ್. ಎಲ್ಲ ತಗೋಬೋದು, ಬಟ್ ನಾವು ಹೆಂಗೆ ತಗೊಂಡು ಹೋಗೋದು? ಹೊಡೆದೋಗ್ಬಿಡುತ್ತಲ್ಲ, ನಮಗೆ ಟ್ರಾವೆಲಿಂಗ್ ಯೋಚನೆ. ಸೋ ಕ್ಯೂಟ್. ಇದು ಹ್ಯಾಂಗಿಂಗ್ ಗಣೇಶ ಎಲ್ಲ ತಗೋಬೋದಾಗಿತ್ತು, ಬಟ್ ಐ ಡೋಂಟ್ ನೋ ಹೌ ಟು ಕ್ಯಾರಿ. ತುಂಬ ಚೆನ್ನಾಗಿದೆ. पानी कैसे भरना है इसके? ಫೈನಲಿ ಕಲ್ತ್ಬಿಟ್ರು ಶಿಶಿರ್ ಹೆಂಗಿದು ವರ್ಕ್ ಆಗುತ್ತೆ ಅಂತ. ಯಾವ್ದು ತಗೊಳ್ಳೋದು ಅಂತ ಚೆಕ್ ಮಾಡ್ತಾ ಇದ್ದೀರಾ? It's working. Nice. या कप मिट्टी का है. हाँ, टेस्ट अलग है उसका, अच्छा सा टेस्ट है इसका। ಟೇಸ್ಟ್ अच्छा है. ಸೊ ಎರಡನೇ ಪ್ಲೇಸ್ ನಾವು ಇವಾಗ ಬಂದಿದ್ದೀವಿ ಬ್ಲಾಕ್ ಪ್ರಿಂಟಿಂಗ್ ಗೆ. ಟ್ರೆಡಿಷನಲ್ ಪ್ರಿಂಟಿಂಗ್ ಮೆಥಡ್ ಮನೇಲೆ ಮಾಡುವಂಥದ್ದು. बैठने के लिए ये बैठ जाओ, आप वीडियो वगैरह ले लो. सफाई का काम है. सफाई का काम है. हमारे काटे हल्दी और बाजी का आटा और नमक. तो हल्दी बाजी का आटा और नमक तीनों को मिक्स करके पहला पिन बनाया, फिर बाद में लाल मिट्टी और नमक जो दाल वाली ये वाला वॉश करेंगे तो ये ऐसा हो जाएगा. फिर बाद मिट्टी और गोंद, सलाद की मिट्टी और गोंद दोनों को मिक्स करके पिन करेंगे. ये लाल वाला पूरा बंद कर देंगे.
ये वाला इंडिगो बना रही हूँ। लाल तालाब की मिट्टी और गोंद खाने के लिए गोंद और तालाब की मिट्टी दोनों को मिक्स करके ये पिस करेंगे। लाल वाला पूरा बंद कर देंगे। ये भाई है इंडिगो में डालेंगे। जब मिट्टी है जब ब्लू लाल है, जब मिट्टी नहीं है जब पूरा ब्लू। ओके 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 मिट्टी इसलिए लगाते हैं वो कवर करने के, कोई दूसरा कलर नहीं चलेगा। इंडिगो हाँ। इसको बोलते हैं दाबू पीट, हमारे जोधपुर एरिया। अलग अलग कास्ट का पहले धीरे धीरे पैटर्न बना, तो धीरे धीरे बंद हो गया। नई जनरेशन से नए कपड़े चलते। इस साथ में बेडशीट, बेड कवर, दूसरा फैब्रिक। ये पटेल गुमल होती है, इसका लेडीज इसका पैर थी। ये रबारी की औरत, बूढ़ी औरत है, विष्णु की लेडीज पैर। जानने से पता चल जाए कौन सी औरत आती है। अलग अलग कास्ट का पैटर्न। अभी तो धीरे धीरे बंद हो गया। बूढ़ी औरतें और पैरती है, ये अलग अलग ब्लाउज। हमारा काम पीली में होता है, इतना नहीं। क्या होता है? जगह है, धोने की सुखाने की जगह है, वहाँ टेबल लगी हुई 2-3। बड़ा खेत है वहाँ। ऐसी वैसी बने कैसे भी दो आपके मशीन के कलर एकदम बता। तो वो कितने का है बच्ची? बेडशीट पड़ जाएगी 1200। 1200? नहीं एकदम कलर पक्का है। मशीन वॉश करना कपड़े के साथ। कौन सा कपड़े में होना है? कॉटन। कॉटन, प्योर कॉटन। चिलक पे तो इधर हो जाता है कलर। कॉटन में भी एकदम कलर पकड़ते हैं। ಮೀಟರ್ ಲಂಬ ಟರ್ಬನ್ ಹೆಂಗ್ ಹಾಕೊಳ್ಳೋದು ಅಂತ ತೋರಿಸ್ತಾ ಇದ್ದಾರೆ ನೋಡಿ ಎಷ್ಟು ಕ್ಲೀನ್ ಆಗಿ. ಓ ಮೈ ಗಾಡ್, ಅವ್ರಿಗೆ ಹಾಕೊಂಡ್ ಅಭ್ಯಾಸ ಆಗೋಗ್ಬಿಡಿದೆ. ಎಷ್ಟು ಕ್ಲೀನ್ ಆಗಿ ಹಾಕೋತಾ ಇದಾರೆ. ಹೋಪ್ ಎಲ್ರು ನೋಡಿರ್ತೀರ ರಾಜಸ್ಥಾನಿ ಟರ್ಬನ್. ಓ ಸೂಪರ್. ಹಿಯರ್ ಕಮ್ಸ್ ಅವರ್ ಹೀರೋ. ರಾಜಸ್ಥಾನಿ ಹೀರೋ और राजस्थानी हीरोइन। अब कौन सी हीरोइन भाई साहब के साथ पिक्चर लोगे? ये वाला, ये ये वाला प्रेम की कहानी ये है। ಸೊ ಈಗ ಹೀರೋ ಆಯ್ತು, ಈಗ ಹೀರೋಯಿನ್ಗೆ ರೆಡಿ ಮಾಡ್ತಾ ಇದ್ದಾರೆ ರಾಜಸ್ಥಾನಿ ಸ್ಟೈಲ್. ಸ್ತ್ರೀ ಫಿಲ್ಮ್ ಹೀರೋಯಿನ್. ನನಗೆ ಹೇಳೋಣ ಅನ್ಕೊಂಡೆ, ಕರೆಕ್ಟ್ ಆಗಿ ಹೇಳಿದ್ರೆ. आप दोनों वहाँ बैठो, अच्छा पिक्चर आएगा, यहाँ लो, कहीं भी लो, अपना फोटो लो। ವಾವ್, ವೆರಿ ನೈಸ್. ನೋಡ್ಬೋದು ಇಲ್ಲಿ ಅವ್ರ ಜೊತೆ ಯಾರು ಆಕ್ಟಿಂಗ್ ಮಾಡಿದ್ರು ಅಂತ ಕೇಳಿದ್ರು, ಅದಕ್ಕೆ ಇವಳನ್ನೇ ತೋರಿಸಿದೆ. ಇವಳೇ ಆಕ್ಟ್ ಮಾಡಿರೋದು ಅಂತ ರೆಡಿ ಮಾಡಿ ಕೂಡ್ಸ್ಬಿಟ್ಟಿದ್ದಾರೆ ಇಬ್ರು. ನೋಡ್ಬೋದು. ಸೊ ಈಗ ಟರ್ಬನ್ ನನ್ಗೆ ಹಾಕಿದ್ದಾರೆ. ಸೊ ಆಕ್ಚುಲಿ ಡ್ರೆಸ್ಸಿಗೆ ಮ್ಯಾಚ್ ಆಗ್ತಿದೆ. ಹೋಪ್ ಇಟ್ಸ್ ಲುಕಿಂಗ್ ಗುಡ್. ಯತೀಶ್ ನೋಡ್ತಾ ಇದ್ದೀರಾ? ಯತೀಶ್ ನೋಡ್ಲಿ ಆಗೋಯ್ತು. ಬನ್ನಿ ಊಟ ಮಾಡ್ಕೊಂಡು ಹೋಗಿ, ಮದ್ವೆ ಆಯ್ತು. हाय, आपका नाम क्या है? अभिजीत। उसका नाम? आपका नाम क्या है? सबनम। सबनम। हाय सबनम। हाँ, बाय. ಗಂಡು ನವಿಲಿಗೆ ಮಾತ್ರಾಣಿ ಹುಕ್ಕ ಕೊಟ್ಟ ಭಗವಂತ, ಕುಣಿಯೋ ಕೆಲ್ಸ ಗಂಡಸರಿಗೆ ಹೇಳಿ ಮಾಡಿಸಿದ್ದು ಹೆಣ್ಣು ಮಕ್ಕಳು. ಹೇಳಿ ಕಂಪ್ಲೀಟ್ ಮಾಡಿ. ಸೊ ಫೈನಲಿ ನಾವು
ಬಿಷ್ನಾಯಿ ವಿಲೇಜ್ ಮುಗಿಸ್ಕೊಂಡು ಖಾತ್ರಿ ಹೋಮ್ ಸ್ಟೇಗೆ ಬಂದಿದ್ದೀವಿ. ಆ್ಯಂಡ್ ಬಿಷ್ನಾಯಿ ವಿಲೇಜಲ್ಲಿ ವಿ ಎಕ್ಸ್ಪೀರಿಯನ್ಸ್ಡ್ ಹೆಂಗೆ ಮಡಿಕೆದೆಲ್ಲ ಹೇಗೆ ಮಾಡ್ತಾರೆ ಆ್ಯಂಡ್ ಪಾಟ್ರಿ ಐಟಮ್ಸು ಆರ್ಟ್ ವರ್ಕ್ ಎಲ್ಲ ಹೇಗಿರುತ್ತೆ ಅಂತ ಅದನ್ನೆಲ್ಲ ನೋಡಿದ್ವಿ. ಮತ್ತು ಟೆಕ್ಸ್ಟೈಲ್ ಪ್ರಿಂಟಿಂಗು ಹೆಂಗೆ ಐ ಮೀನ್ ಬ್ಲ್ಯಾಂಕೆಟ್ಸ್ ಮೇಲೆಲ್ಲ ಪ್ರಿಂಟ್ ಮಾಡ್ತಾರೆ ಅದ್ರದ್ದೆಲ್ಲ ಎಕ್ಸ್ಪೀರಿಯನ್ಸ್ ನೋಡಿದ್ವಿ. ಆ್ಯಂಡ್ ಅದಾಗ್ತಿದ್ದಂಗೆ ಟರ್ಬನ್ ಎಲ್ಲ ಹಾಕಿ ಆ್ಯಂಡ್ ವಿತ್ ದೇರ್ ರಾಜಸ್ಥಾನಿ ಟ್ರೆಡಿಷನಲ್ ಸಾರಿ ಎಲ್ಲ ಹಾಕಿ ಅಲ್ಲೊಂಚೂರು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಅದೆಲ್ಲನೂ. ಅದು ಮುಗಿಸ್ಕೊಂಡು ದೆನ್ ಕಾರ್ಪೆಟ್ ಹೇಗೆ ಮಾಡ್ತಾರೆ ಹೆಂಗೆ ಅದೆಲ್ಲನೂ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಐ ಮೀನ್ ಹೆಂಗೆ ನೇಯ್ತಾರೆ ಅದನ್ನೆಲ್ಲನೂ ಒಂದೊಂದು ಎಳೆನೂ ಎಷ್ಟು ಕಷ್ಟ ಇದೆ ಅದರಲ್ಲಿ ಅದೆಲ್ಲ ನೋಡಿಕೊಂಡು ಸ್ಟ್ರೈಟಾಗಿ ಬಂದಿರೋದೇ ನಾವು ಇಲ್ಲಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಅವ್ರದ್ದೇ ಆದಂಥ ಫಾರ್ಮಿಂಗ್ ಲ್ಯಾಂಡ್ ಎಲ್ಲ ಇದೆ. ಇಲ್ಲಿ ಮಸ್ಟರ್ಡು ಮತ್ತು ಬೇರೆ ಥರದ್ದೆಲ್ಲ ಹಾಕಿ ಅವ್ರದ್ದೇ ಫಾರ್ಮಿಂಗ್ ಕೂಡ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಒಳ್ಳೆ ಮನೆ ಊಟನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ಲೆಟ್ಸ್ ಸಿ ಹೇಗೆ ಮನೆ ಊಟ ಇರುತ್ತೆ ಅಂತ. ಆ್ಯಂಡ್ ಅವರೇ ಮಾಡಿರುವಂಥ ಏನೋ ಸಿ ಯು ಕ್ಯಾನ್ ಸಿ ದಿಸ್ ಇದೆಲ್ಲ ಅವರೇ ಮಾಡ್ತಾ ಇರೋದು. ಆ್ಯಂಡ್ ಅವರೇನೆ ಒಲೆ ಅಡುಗೆ ಸೌದೆ ಒಲೆ ಅಡುಗೆ ಆ್ಯಕ್ಚುಲಿ ನಮ್ಮ ಊರುಗಳಲ್ಲೆಲ್ಲ ಮಾಡ್ತಾರೆ. ಬೇಸಿಕಲಿ ಎಲ್ಲರ ಊರಲ್ಲೂ ಮಾಡ್ತಾರೆ ಸೌದೆ ಒಲೆ ಅಡುಗೆ. ನಾವು ರಾಜಸ್ಥಾನಲ್ಲಿ ಒಲೆ ಊಟನ ಮನೆ ಅಡುಗೆನ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂದಿದ್ದೀವಿ. ಕಮ್ ಲೆಟ್ಸ್ ಹ್ಯಾವ್ ಅ ಕ್ವಿಕ್ ಲುಕ್. मेरा नंबर लो मैडम, वीडियो जरूर शेयर करना। हाँ मैं शेयर करती हूँ. ಸೊ ಆಗಷ್ಟೇ ಹೇಳ್ದೆ ಇಲ್ಲಿನ ಊಟನ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಈಗ ನೋಡ್ತಾ ಇರ್ಬೋದು ಸೌದೆ ಒಲೆ ಊಟ ಹೇಗೆ ರೊಟ್ಟಿ ಮಾಡ್ತಾ ಇದ್ದಾರೆ ಅಂತ. ಇವರ ಟ್ರೆಡಿಷನಲ್ ಊಟನ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಬಂದಿದ್ದೀವಿ. ಸೊ ಫೈನಲಿ ಮನೆ ಊಟ ಒಲೆ ಊಟ ತಿನ್ನೋಣ ಅಂತ ಬಂದ್ವಿ. ಸೊ ಯು ಕ್ಯಾನ್ ಸಿ ಬಟರ್ ಮಿಲ್ಕ್ ನೋಡ್ಬೋದು. ಆ್ಯಂಡ್ ಇದು ಕ್ಯಾಕ್ಟಸ್ದು ಏನೋ ಸಾಂಗ್ರಿ ಆ್ಯಂಡ್ ಕೇರ್ ಸಾಂಗ್ರಿ ಆ್ಯಂಡ್ ದಿಸ್ ಇಸ್ ದಾಲ್. ಆ್ಯಂಡ್ ಇದು ಏನಿದು ಮೇಸಿ ರೊಟ್ಟಿ ಮೇಸಿ ರೊಟ್ಟಿ ಆ್ಯಂಡ್ ದಿಸ್ ಇಸ್ ರೈಸ್. इसको दरी बोलते हैं, क्या बोलते हैं? दरी कारपेट होता है एक ही तरफ, ये दोनों तरफ बनता है. एक पीस बनने में ये कल से स्टार्ट किया है. इसको लगेगा 5-6 दिन एक ही बनने में. Such a tedious procedure. हाँ Dalam. हाँ बल्ले कर दो. हाँ ये भाई खुद ही पैदल लगा और भी एक बार दे दो. ठीक है. इसको मैडम इसकी लाइफ है मैडम 100 साल. 100 साल. हाँ जिंदगी में फटता है. ये वाला धागा तोड़ दो आप, 50 किलोमीटर जलता है. तोड़ो आप इसको. इतना मजबूत है, टूटेगा नहीं टूटेगा. तोड़ दो आप इसको. हाथ लग जाएगा. एक आदमी यही साइज बना सकता है. इससे बड़ी साइज चाहिए तो 2 आदमी चाहिए कंटिन्यू सर. और इससे भी बड़ी चाहिए तो एक आदमी ऊपर, एक यहाँ पे, एक यहाँ पे. रोज का इतना बनता है. तो हल्का डिजाइन हो ना ये. और वो वाला 15 दिन का काम है सर. वो बड़ी साइज है, 15 दिन का काम है. और इसका एक तो घर के अंदर कुत्ता बिल्ली वो फटता नहीं है. और इसके अंदर 20 नंबर धागा है जो अलग अलग डाई होता है. ये जो साड़ी वाला धागा होता है ना प्योर कॉटन. ये हमारा किसी का ऑर्डर का पीस है. ये वाला और ये वाला. ये बनेगा 2x8 का. ये जाएगा किचन के लिए. और ये योगा करने के काम आता है. हाँ योगा करने के लिए, पूजा वगैरह करके. और बनेगा दोनों तरफ इनका लॉक सिस्टम है. एक ऊपर है, एक नीचे. ऐसी डिजाइन इसके पीछे बनती है. ಸೊ ನೀವು ನೋಡ್ತಾ ಇರ್ಬೋದು ಹೇಗೆ ಕಾರ್ಪೆಟ್ ಮಾಡ್ತಾರೆ ಅಂತ, ಎಷ್ಟು ಕಷ್ಟ ಇದೆ ಕೆಲಸ ಅಂತ. आप इसको दरी बोलते हैं. दरी बोलते हैं. ನೋಡಿ ಇಲ್ಲಿ ಆಲ್ರೆಡಿ ಒಂದನ್ನು ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಆ ಥರ ಮಾಡಿದ್ರೆ ಆಲ್ ದೋಸ್ ಎಫರ್ಟ್ಸ್ ಕೊನೆಗೆ ಈ ಥರ picture ಬರುತ್ತೆ. ಸೊ ಇವ್ರ ಕಡೆ ದರಿ ಅಂತಾರೆ, ನಮ್ಮ ಕಡೆ ಕಾರ್ಪೆಟ್ ಅಂತೀವಿ. ತಗೋತೀವಿ ನೋಡಿ ಇಷ್ಟು ಕಷ್ಟ ಇದೆ ಬ್ಯಾಕ್ಗ್ರೌಂಡ್. ಸೊ ನಮ್ಮ 7th ಡೇ ಟ್ರಿಪ್ಪಿನ ಲಾಸ್ಟ್ ಜಾಗ ಜೋಧ್ಪುರ್ಗೆ ಬಂದಿದ್ದೀವಿ. ಬ್ಲೂ ಲೈನ್ಸ್ ಮಿಸ್ ಆಗೋಗಿತ್ತು ಅಂತ ಹೇಳಿ
ಈಗ ಬ್ರಹ್ಮಪುರಿ ಅನ್ನೋ ಏರಿಯಾ ಒಳಗೆ ಹೋಗ್ತಾ ಇದೀವಿ. ಸೊ ಲೆಟ್ಸ್ ಹ್ಯಾವ್ ಅ ಲುಕ್. ಮತ್ತೆ ನಮ್ಮ ಗೈಡ್ನ ಮೀಟ್ ಮಾಡಿದೀವಿ. ಸೊ ಇವತ್ತು ಯಾವ ಜಾಗ ತೋರಿಸ್ತಾರೆ, ಎಕ್ಸ್ಪ್ಲೋರ್ ಮಾಡ್ತಾರೆ, ನೋಡೋಣ. आप क्या क्या जग दिखता है आज? आज हम जोधपुर का ओल्ड 500 साल पुराना शहर देखने जा रहे हैं जिसका नाम है ब्रह्मपुरी, ब्लू सिटी. वो हम देखेंगे. So stay tuned, ನೋಡೋಣ. Limestone with indigo to That is this temple. This is new. This is old. This is limestone with indigo. When we mix the limestone and indigo, the mixture becomes copper sulfate. So copper sulfate protect the stones. And blue color reflect the sunlight, so reduce the temperature 5 to 7 degrees. Okay. And indigo smells keep away the mosquitoes and flies. Okay. That's why we painted our house blue. Because in olden days we have open sewerage system. So that time lot of mosquitoes and flies and lot of bimari, malaria, dengue symptoms. Okay. So open sewerage system. Now after Britishers, we covered all the sewerage system. Okay. But this city, Brahmpuri, is in not a plain place. It's on hill. That's why not a good sewerage system here. That's why every day we cleaning. ನೋಡ್ತಾ ಇರ್ಬೋದು ಜೋಧ್ಪುರಲ್ಲಿ ಬ್ರಹ್ಮಪುರಿ ಅನ್ನೋ ಸಣ್ಣ ಏರಿಯಾ. ಇಲ್ಲಿಂದ ಸ್ವಲ್ಪ ಲೈಕ್ ಸಣ್ಣ ಸಣ್ಣ ಜಾಗಗಳಿದೆ ನೋಡೋದು. ಮತ್ತೆ ಬ್ಲೂ ಲೈನ್ಸ್ ಆಕ್ಚುಲಿ ಮಿಸ್ ಮಾಡ್ಕೊಂಡಿದ್ವಿ. ಅದಕ್ಕೆ ನಾವು ಮತ್ತೆ ಜೋಧ್ಪುರ್ಗೆ ಬಂದು ಇದನ್ನ ಕ್ಲಿಯರ್ ಮಾಡ್ಕೊಂಡು ಹೋಗೋಣ ಅಂತ. ಯು ಕ್ಯಾನ್ ಸಿ ದಿ ಲೋಕಲ್ ಸ್ಮಾಲ್ ಏರಿಯಾ ಹಿಯರ್. ಮನೆಗಳೆಲ್ಲ ಹೆಂಗಿದೆ ಅಂತ. ದೀಸ್ ಪೀಪಲ್ ಆರ್ ನೋನ್ ಫಾರ್ ಏನಂತಾರೆ ಆರ್ಟ್ ವರ್ಕ್ ಅನ್ನೋದಕ್ಕೆ. ಇವ್ರ ಬಿಲ್ಡಿಂಗ್ ಗಳು ನೋಡಿದ್ರೇನೆ ಸಾಕು. ಎವ್ರಿಥಿಂಗ್ ಇಸ್ ಡಿಸೈನ್ ಸೋ ನೀಟ್. part of the town is 500 years old ante. ಒಂದೊಂದು ಮನೆನೂ ಡಿಫ್ರೆಂಟ್ ಆಗಿದೆ ಇಲ್ಲಿ. Now 500 years old pond. 500 500 ವರ್ಷದ ಹಳೆಯ ಪಾಂಡ್ ಇದೆಯಂತೆ. Main water catchment area. ನಡೀರಿ ನೋಡೋಣ. Look at these lovely paintings here. ನೋಡಿ ಮನೆ ಮುಂದೆ ಎಲ್ಲ ತರಲ್ಲ ಪೇಂಟಿಂಗ್ಸ್ ಇಟ್ಕೊಂಡು ಎಷ್ಟು ಚೆನ್ನಾಗಿದೆ. ದಿಸ್ ಇಸ್ ದ ಟೆಂಪಲ್. ಕತ್ಲೆ ಆಗ್ಬಿಡಿದೆ. ಸೊ ನೋಡ್ಬೋದು ನೀವು. ಇದು 500 ವರ್ಷದ ಹಳೇದು ನೋಡ್ಬೋದು ನೀವು. लोकल पीपल की पानी की सप्लाई के लिए था. 2 पॉन्ड बना रखे. वॉल के पीछे है रानी सर. दिस इज पदम सर. पदम सर फॉर लोकल पीपल, रानी सर फॉर फोर्ट. फोर्ट की सप्लाई के लिए. रेन वाटर कैचमेंट एरिया है 500 ईयर ओल्ड. ठीक है. आपका नाम क्या है? मेरा नाम भावना. भावना. ये इस आईडी पे मेरा है ना भावना नाम से. हाँ ठीक है. ठीक है. आप सेंड कर दीजिए. हाँ, ठीक है. ब्लू कलर के साथ में मोस्टली आपको मिलेंगे ब्लू सिटी में या तो ग्रीन डॉट या येलो रेड. वो हमारे आइज के लिए देखने में बहुत अच्छे हैं, इसलिए पेंट किए जाते हैं. हर चीज के भी साइंटिफिक रीजन है, बिना उसके कारण के नहीं कुछ भी. अब अपन जहाँ पे सबसे ज्यादा शूटिंग्स हुए हैं, बंदेज बैंडेड का, बादशाहों का, शुद्ध देसी रोमांस का टाइटल सॉन्ग फिल्माया गया. आपके साउथ इंडियन मूवी लोफर द हीरो, उसका ब्लू सिटी का जो वीडियो सब यही था. इसीलिए interesting story. As you can take picture here, everywhere and find blue. Okay.
गॉड ऑफ फर्टिलिटी। गॉड ऑफ फर्टिलिटी, ओ माय गॉड, ओके। उसके पीछे पूरा यूनिक स्टोरी है, मैं अभी बताऊंगा। हाँ हाँ हाँ, ठीक है। ನೀವು ನೋಡ್ತಾ ಇರ್ಬೋದು ಗಾಡ್ ಆಫ್ ಫರ್ಟಿಲಿಟಿ, ಇದರಿಂದ ಏನೋ ಒಂದು ದೊಡ್ಡ ಸ್ಟೋರಿ ಇದೆಯಂತೆ. ಏನು ಹೇಳ್ತಾರೆ ಸ್ಟೋರಿ ಕೇಳೋಣ ಬನ್ನಿ. तो एक इंटरेस्टिंग हिस्ट्री मैं आपको बताने जा रहा हूँ। तो अगर आपको लगे कि भाई, क्योंकि देखो अंधविश्वास जो था वो पहले भी रहा है, और 500 ईयर्स बैक उस समय जो 500 साल पुराना ये सिटी का, ओल्ड सिटी का पार्ट है, तो हमारे यहाँ पे हम इतिहास और हमारे जो कल्चर है हिंदुइज्म के अकॉर्डिंग, तो हमारे ग्रंथों के अकॉर्डिंग अगर आपने होली मनाते हैं, होलिका एक लेडी हुई और होलिका के हस्बैंड थे जिनका नाम था इलोजी, ऐसी हमारे यहाँ मान्यता है। इलोजी तो उनका ये टेम्पल है जिनका नाम है गॉड ऑफ फर्टिलिटी। और कई ऐसे 15 टेम्पल्स आपको यहाँ मिलेंगे ओल्ड सिटी में, जिनके ऊपर ओपनली ये मंदिर है सारे, और कोई गेट्स नहीं होता, और उन पे लिखा हुआ है गॉड ऑफ सेक्स और गॉड ऑफ फर्टिलिटी। एक मंदिर और बताऊंगा मैं अभी आपको। तो ये एक्चुअली क्या है, ये टेम्पल जब हमारे यहाँ ओल्डन डेज में शादी होती थी, शादी के बाद पहले हॉस्पिटल तो थे नहीं, 5-7 साल के बाद भी, शादी के बाद भी अगर बच्चा नहीं हुआ तो फर्टिलाइजेशन सिस्टम वो इनके साथ में रात को किया जाता था। और अगर उसके बाद में वो लेडी प्रेग्नेंट हो जाए तो जैसे एक संबंधी को हम इन-लॉ हाउस वालों को जो ट्रीट करते हैं, उनको कपड़े देना, नारियल देना, माला वगैरह, वो सब इनको ऑफर किया जाता है। और होली के जस्ट सेकंड डे इनका फेस्टिवल निकलता है, एक फेयर होता है, मेला। तो वो मेला मैं अभी नहीं बता पाऊंगा आपको, बाद में बता दूंगा मैं आपको, ठीक है। तो वो बहुत ही ओपन माइंडेड यहाँ के लोग हैं ओल्ड सिटी के। तो एक जो हैंड कार्ड होता है उसके ऊपर खुले प्राइवेट पार्ट उसका निकलता है एलओजी का। तो वो आपको यूट्यूब पे में भी वीडियो मिल जाएंगे उसके। होली के सेकंड डे वो फेयर होता है हमारे यहाँ। तो वो इनके मंदिर हैं, आप देख सकते हैं। अभी आगे मैं बताऊंगा आपको। वो लेके फिर अपन इधर सर पे फिर चलेंगे। फोटो ले ಹೋಗಿ ವೈಂಡ್ ಅಪ್ ಮಾಡ್ತಾ ಇದೀನಿ. ಇದು ಹಳೇದು 500 ವರ್ಷದ ಹಳೇದು ಹವೇಲಿ ಅಂತೆ, ಅಂಡ್ ಅದನ್ನ ರೆಸ್ಟೋರೆಂಟ್ ಆಗಿ ಕನ್ವರ್ಟ್ ಮಾಡಿದ್ದಾರೆ, ಅಂಡ್ ಅದ್ರ ಹೆಸರು ಬಂದು ರಾಣಿ ಹವೇಲಿ ಅಂತ. ಬನ್ನಿ ನೋಡೋಣ, ಒಂದೊಳ್ಳೆ ಕಾಫಿ ಕುಡ್ಕೊಂಡು ಹೋಗೋಣ, ಚೆಕ್ಕಿನ್ ಆಗೋಣ ಅಂತ ಹೇಳಿ ರೆಸ್ಟೋರೆಂಟ್ ಬಂದಿದ್ದೀವಿ. ಲೆಟ್ಸ್ ಹ್ಯಾವ್ ಅ ಲುಕ್. ರಾಣಿ ಮಹಲ್ ಅಲ್ಲಿ ರಾಣಿ ಫೀಲ್ ಕೊಡ್ತಾ ಇದ್ದಾರೆ. ಸೊ ವೆರಿ ಗುಡ್ ವೆಲ್ಕಮಿಂಗ್. ये फोटो इंटरव्यू हुआ है, इसका फोटो यहाँ है, इसका फोटो यहाँ है, ये जैसे निभाएंगे ये क्यों ಎಷ್ಟೊಂದು ಜನ ಫಿಲಮ್ ಸ್ಟಾರ್ಸ್ ಎಲ್ಲ ಬಂದಿದ್ದಾರೆ ಈ ಕೆಫೆಗೆ. ಮಾಡ್ಕೊಂಡು ಹೋಗೋಣ. ಸಂಜೆ ಹೋಟೆಲ್ಗೆ ಚೆಕ್ ಇನ್ ಆಗ್ತಾ ಇದೀವಿ. ಇಟ್ಸ್ ಅ ವೆರಿ ಲಕ್ಸುರಿಯಸ್ ಪ್ಯಾಲೇಸ್ ಹೋಟೆಲ್. ಸೊ ಜೈಪುರ್ ಬಂದಿದ್ವಿ ಬ್ಲೂ ಲೈನ್ಸ್ ನ ಕವರ್ ಮಾಡೋಣ ಅಂತ ಹೇಳಿ. ಸೊ ಒಂದು ಕ್ವಿಕ್ ವ್ಯೂ ಆಫ್ ದಿ ಹೋಟೆಲ್ ಐ ವಿಲ್ ಶೋ ಯು. ಸೊ ಹೋಟೆಲ್ ಹೆಸರು ದಿ ಉಮೇದ್ ಅಂತ, ಅಂಡ್ ಆಲ್ಸೋ ಯಾವುದೋ ಒಂದು ಮ್ಯಾರೇಜ್ ಫಂಕ್ಷನ್ಗೆ ರೆಡಿ ಆಗ್ತಾ ಇದ್ದಾರೆ, ರೆಡಿ ಮಾಡ್ತಾ ಇದ್ದಾರೆ ಇಲ್ಲೇನೆ. ಮೆಹಂದಿ, ಸಂಗೀತ್ ಎಲ್ಲಾನು ಇಲ್ಲೇನೆ ಫಂಕ್ಷನ್ಸ್ ಇಟ್ಕೊಂಡಿದ್ದಾರೆ, ಹಲ್ದಿ ಎಲ್ಲಾನು. ಓಕೆ, ಅ ಕ್ವಿಕ್ ವ್ಯೂ ಅಬೌಟ್ ದಿ ಉಮೇದ್ ಪ್ಯಾಲೇಸ್ ಹೋಟೆಲ್. ಸಖತ್ತಾಗಿದೆ ವ್ಯೂ ಅಂತೂ. ಹಿಯರ್ ವಿ ಗೋ. ಸೊ ಇವತ್ತಿನ ಡಿನ್ನರ್ ಮಾಡಿಕೊಂಡು ಉಮೇದ್ ಪ್ಯಾಲೇಸ್ ಹೋಟೆಲ್ ವೈಂಡ್ ಅಪ್ ಮಾಡ್ತಾ ಇದೀವಿ. ನಮ್ಮ ಡೇ 7 ಟ್ರಿಪ್ ವೈಂಡ್ ಅಪ್ ಆಗ್ತಾ ಇದೆ.
ಸೊ ನೀವು ನೋಡ್ತಾ ಇರ್ಬೋದು ಯಾವುದೋ ಒಂದು ಮ್ಯಾರೇಜ್ ಫಂಕ್ಷನ್ಗೆ ಹೋಟೆಲ್ ಈವೆಂಟ್ ಮ್ಯಾರೇಜ್ ಈವೆಂಟ್ ರೆಡಿ ಆಗ್ತಾ ಇದೆ. ದಿಸ್ ಇಸ್ ದಿ ಮ್ಯಾರೇಜ್ ಈವೆಂಟ್. ಇದು ಯಾರ್ದೋ ಮದುವೆದು ಆಲ್ ಲಗೇಜಸ್ ಅಂಡ್ ಆಲ್. ಆ್ಯಂಡ್ ಇದು ಹೋಟೆಲ್ದು ಎಂಟ್ರಿ. Here we go. Wow. Oh my god. ಏನ್ ಸಕ್ಕತ್ತಾಗಿದೆ ಹೋಟೆಲ್ಲು. ಸಿಗುತ್ತಮ್ಮ ಇಲ್ಲಿ ಜ್ಯುವೆಲ್ರಿ ನಮ್ಮ ಬೆಂಗಳೂರಲ್ಲಿ ಸಿಗಲ್ಲ ಈ ಥರದ್ದು. ಹೋಟೆಲ್ ಅಲ್ಲೇ ನಮ್ಮ ಬೆಂಗಳೂರಲ್ಲಿ ಎಲ್ಲಿದೆ ಜ್ಯುವೆಲ್ರಿ ಇರೋ ಹೋಟೆಲ್? ಇದೆ, ಎಲ್ಲ ಹೋಟೆಲ್ಸಲ್ಲೂ ಸಿಗುತ್ತೆ. ಶೆರಟನ್, ತಾಜ್. This is the latest one. This is converted. What was this before? ये उठी थी आपका 2000 नहीं, ये पहले क्या था? मतलब प्रॉपर्टी में रिजॉर्ट है सर. तीसरा होटल. इसमें जो उम्मीदवार है ना सर, हाँ उसका सेकंड ಓ ನನ್ನ ಮಿರರ್. ಸೊ ಸಿಕ್ಕಾಬಟ್ಟೆ ಓಡಾಡಿ ಸುಸ್ತಾಗಿ ಚೆಕ್-ಇನ್ ಆಗ್ತಾ ಇದೀವಿ. ಯು ಕ್ಯಾನ್ ಸಿ ತುಂಬಾ ಚೆನ್ನಾಗಿದೆ. ಸೀರಿಯಸ್ಲಿ ದ ಪ್ರಾಪರ್ಟಿ ಇಸ್ ಜಸ್ಟ್ ವಾವ್. ವಾವ್. ಅದೇ ಆಗ್ಲೇ ಹೇಳ್ದಂಗೆ ಎಲ್ಲ ಹೋಟೆಲಲ್ಲೂ ಎಲ್ಲ ಪ್ಲೇಸಸ್ ನೋಡ್ಕೊಂಡು ನೈಟ್ ಚೆಕ್-ಇನ್ ಆಗ್ತಾ ಇದೀವಿ. ಏನ್ ಹಾರ್ಡ್ಲಿ 1 hour ಇಡೀ ಹೋಟೆಲ್ನ ಜಸ್ಟ್ ನೋಡ್ಕೊಂಡು ಓಡಾಡ್ಕೊಂಡು ತಿರುಗ್ಬೋದು ಅಷ್ಟೇ. ಬಟ್ ಅದೊಂದು ಬೇಜಾರು. ಬಟ್ ದಟ್ಸ್ ಓಕೆ. ಅಟ್ಲೀಸ್ಟ್ ಓವರ್ ನೈಟ್ ಇದ್ದು ಅಟ್ಲೀಸ್ಟ್ 1 hour ಆದ್ರೂ ಎಕ್ಸ್ಪೀರಿಯನ್ಸ್ ಮಾಡಕ್ ಟೈಮ್ ಸಿಗ್ತಾ ಇದೆ ಅನ್ನೋ ಖುಷಿ.